ಅಮ್ಮ ಅಮ್ಮ ನಿಂತ್ಕೊಳಮ್ಮ. ಅಯ್ಯಯ್ಯೋ ನಾನು ಬಂದೆ ನಿಂತ್ಕೊಳಮ್ಮೋ. ಈ ಬಿಕ್ನಾಸಿಂದನೇ ಎಲ್ಲ ಆಗಿದ್ದು. ಅಮ್ಮ ಅಮ್ಮ ಅಪ್ಪ ಕತ್ತಿ ಹಿಡ್ಕೊಂಡು ಹೊಟ್ಟಿಸ್ಕೊಂಡು ಬತ್ತೈತಿ ಕಣಮ್ಮ. ಅಯ್ಯೋ ಓಡಿ 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 ಓಡ್ ಬಂದೆ ಕಣಮ್ಮ. ಏನ್ ಲಬ್ಬುಗೊಳ್ತಿದ್ಯಾ? ಎಲ್ಲ ನಿನ್ನಿಂದನೇ ಆಗಿದ್ದು. ಅದೇನೋ ಕೋಟ್ ಕೊಟ್ಟು ಸಂಪಾದನೆ ಮಾಡ್ತಿದ್ದೀನಿ, ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಬುಗುಳ್ದಲ್ಲ ಗುಬ್ಬಾಳ್ ನನ್ ಮಗನೇ. ಅದೇನೋ ನಿಮ್ಮ ಅಪ್ಪಂಗೆ ತಂದು ಒಪ್ಸ್ಲಾ? ಸುಮ್ನ ಆಯ್ತಾ ನಿಮ್ಮಪ್ಪ? ಏಳು ನಿಮ್ಮ ಅಪ್ಪಂಗೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಕಣಪ್ಪ ಪ್ಯಾಟೆನಾಗೆ ಅಂತ ಹೇಳ್ಬಿಟ್ಟು. ಇಲ್ಲ ಅಂದ್ರೆ ನಮ್ ತಿಥಿ ಮಾಡಾಕ್ತಾನೆ ಇವತ್ತು ನಿಮ್ಮಪ್ಪ. ನಿಮ್ಮ ಅಪ್ಪಂಗೆ ಆಸ್ತಿ ಮೇಲೆ ಎಷ್ಟು ಪೇರುತಿ ಅಂತ ಗೊತ್ತಿಲ್ವಾ? ಆ ಆಸ್ತಿ ಉಳಿಸ್ಕೋಬೇಕು ಅಂತಾನೆ ನೀ ದುಬೈಗೆ ಹೋಗ್ಬಿಟ್ಟು ಇಷ್ಟು ದಿನ ಕೆಲಸ ಮಾಡ್ಕೊಂಡ್ಬಿಟ್ಟು ಬಂದಿದ್ದು ಕಣ. ಅಯ್ಯೋ ಇವಾಗ ಅದು ಇಲ್ಲ ಇದು ಇಲ್ಲ ಅಂತ ನಿಮ್ಮಪ್ಪ ಸುಮ್ಮನೆ ಬಿಡ್ತಾನ? ರುಬ್ಬೆಸಿದ್ದಾನ ಅಷ್ಟೇನೆ. ಓಡ್ಲಾ ಓಡ್ಲಾ ಮೊದ್ಲು ನಿಮ್ಮ ಅಪ್ಪಂಗೆ ಏಳು ನೋಡಿಲ್ಲ. ಮಚ್ಚ ಬೇರೆ ಹಿಡ್ಕೊಬತ್ತಾವನೆ ಅಂತಿದ್ಯಾ? ನಮ್ಮಿಬ್ರು ಕತ್ರಿಸಾಕ್ಬಿಡ್ತಾನೆ ಕಣ. ಅಮ್ಮ ಅಬ್ಬ ಬಿಸ್ನೆಸ್ ಆಗಿ ಇನ್ನೂ ದುಡ್ಡು ಬರೋದು ಲೇಟ್ ಆಯ್ತದೆ ಸುಮ್ಕಿರಮ್ಮ. ಬಿಸ್ನೆಸ್ ಅಂದ್ರೆ ಅಷ್ಟು ಸುಲಭವಾಗಿ ಬಂದ್ಬಿಡ್ತದ ನಿಂಗೆ? ಬಿಸ್ನೆಸ್ ಆಗಿ ದುಡ್ಡು ಅಂದ್ರೆ ಅಷ್ಟು ಈಸಿಯಾಗೆಲ್ಲ ಬರಂಗಿದ್ರೆ ಯಾಕೆ ಹಿಂಗಿರೋದು? ಹೊಸಿ ಕಷ್ಟ ಆಯ್ತದೆ ಕಣಮ್ಮ. ನೀನ್ ಸುಮ್ಕಿರಮ್ಮ. ಅಯ್ಯೋ ಅಪ್ಪ ಹೊಟ್ಟಿಸ್ಕೊಬತ್ತೈತೆ ನೋಡಿಯಮ್ಮ ಸರ್ನ ಎಲ್ಲ ಹೋಗಿ ಬಚ್ಚಿಕೊಳ್ಳೋಣ. ಬಚ್ಚಿಕೊಳಕ್ ಆಗಾಕಿಲ್ಲ ಕಣ. ಹೋದ್ರೆ ನಿಮ್ಮ ಅತ್ತೆ ಮಂತಕ್ಕೆ ಹೋಗ್ಬಿಡನ್ ಬಾ. ನಿಮ್ಮ ಅತ್ತೆ ನಮ್ಮನ್ನ ಹೆಂಗೋ ಕಾಪಾಡ್ತದೆ. ಪೊದ್ದು ಮಾತು ಹೆಂಗಿದ್ರು ಕೇಳ್ತದೆ. ನಿಮ್ಮ ಅತ್ತೆ ತಾಯಿ ನಿಂತ್ಕೊಂಡು ಏನೋ ಗೊಳೋ ಅಂತ ಹೇಳ್ಬಿಟ್ಟು ಅದೈದು ಅಂತ ಹೊತ್ಬಿಡೋಣ. ನಿಮ್ಮ ಅತ್ತೆ ಸಪೋರ್ಟ್ ಮಾಡ್ತದೆ. ನಿಮ್ಮ ಅಪ್ಪಂಗೂ ತುಪ್ಪಕ್ಕೆ ನಿಮ್ಮ ಅತ್ತೆನೇ ಸರಿ. ನಿಮ್ಮ ಅತ್ತೆ ಬಿಟ್ರೆ ಬೇರೆ ಯಾರ ಮಾತಿಗೂ ಜಗ್ಗಲ್ಲ ಬೊಗ್ಗಲ್ಲ ನಿಮ್ಮ ಅಪ್ಪ. ಅದೇ ಒಳ್ಳೆ ಕೆಲಸ. ಬಾ ಹೋಗೋಣ. ಅತ್ಗೆ, ಅಯ್ಯೋ ಅತ್ಗೆ. ಅಯ್ಯೋ ಅಮ್ಮ ಈ ಮೊದ್ಲೇನೆ ನೀ ನಾವ್ ಇಷ್ಟೆಲ್ಲ ತಪ್ಪು ಮಾಡಿದೀವಿ, ನಮಗ್ ಸಹಾಯ ಮಾಡ್ತದಾ? ಮಾಡ್ದ ಇನ್ನೇನು ಸುಮ್ಕಿರ್ಲ. ಅತ್ಗೆ ಅತ್ಗೆ ಬರ್ರಿ ಅತ್ಗೆ, ಬಿರ್ನ ನಮ್ಮ ಗಂಡನ ಸಾಯಿಸ್ಬಿಡ್ತಾನೆ. ಅಯ್ಯೋ ಕತ್ತಿ ತಗೊಬಿಟ್ಟು ಬರ್ತಾನಂತೆ. ಅತ್ಗೆ ಬರ್ರಿ ಅತ್ಗೆ, ನಮ್ಮನ್ನ ಕಾಪಾಡ್ರಿ ಅತ್ಗೆ. ಅತ್ಗೆ ಆತೆ ನಮ್ಮ ಅಪ್ಪನ ಸಾಯಿ ಬಡ್ದು ಬಿಡ್ತದೆ ಕಣತ್ತೆ, ಸಾಯಿ ಬಡ್ದು ಬಿಡ್ತದೆ. ಕಾಪಾಡತ್ತೆ ಯವ್ವ ಕಾಪಾಡತ್ತೆ. ಅತ್ತೆ ಅತ್ಗೆ ನನ್ನ ಗಂಡನನ್ನ ನನ್ನ ಮಗನ್ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಕತ್ತಿ ಹಿಡ್ಕೊಂಡು ಓಡ್ ಬರ್ತಾವನೆ. ಹೆಂಗನ ಮಾಡಿ ನನ್ನ ಮಗುನ ಕಾಪಾಡ್ಬಿಡಿ. ನನ್ನ ಗಂಡ ನಿಮ್ಮ ಮಾತು ಕೇಳ್ತಾನೆ ಅಂತ ನಂಗೆ ಸಂದಾಗ ಗೊತ್ತು. ನೀವು ಒಂದು ಮಾತು ನಿಲ್ಸು ಅಂತ ಹೇಳಿದ್ರೆ ನಿಲ್ಲಿಸ್ಬಿಡ್ತಾನೆ ಅಂತ ನನಗೆ ಗೊತ್ತು. ಒಂದೇ ಒಂದ್ಕಿತ ನನ್ನ ಗಂಡನ ತಡದ್ಬಿಡಿ ಅತ್ತಿಗೆ. ಇಲ್ಲ ಅಂದ್ರೆ ನನ್ನ ಮಗುನ ಸಾಯಿಸ್ಬಿಡ್ತಾನೆ. ಮನೆ ಮಾರಿರೋ ವಿಷಯ ಗೊತ್ತಾಗೋಗ್ಬಿಟ್ಟೈತೆ. ಈಗ ಮನೆ ಇಲ್ಲ ಅಂತ ಗೊತ್ತಾಗ್ಬಿಟ್ಮೇಲೆ ಇನ್ನೇನ್ ತಾನೇ ಮಾಡಕ್ಕಾಯ್ತದೆ? ನಾನು ಗಂಡ ನನ್ನ ಕತೆ ಮುಗಿಸ್ಬಿಡ್ತಾನೆ. ಅದ್ಗೆ ಹೆಂಗನ ಮಾಡ್ಬಿಟ್ಟು ಹೇಳಿ ಅದ್ಗೆ ನನ್ನ ಗಂಡಂಗೆ. ಅತ್ತೆ ಹೆಂಗನ ಮಾಡಿ ನಮ್ಮ ಅಪ್ಪನಿಂದ ಕಾಪಾಡಿಯತ್ತೆ, ನಮ್ಗೆ ಹೊಡಿಬೇಡ ಅಂತ ಹೇಳ್ಬಿಟ್ಟು ಹೇಳಿಯತ್ತೆ. ನಮ್ಮ ಅಪ್ಪ ನಮ್ಮನ್ನ ಸುಮ್ಮನೆ ಬಿಡಕ್ಕಿಲ್ಲ ಕಣತ್ತೆ. ಸಾಯಿ ಬಡ್ಬಿಡು ಗುಂಡಿ ತೋಡ್ಬಿಡ್ತಾನೆ. ಈ ಬಾಯ್ತಾಯ್ತು ನನಗಂತೂ. ಹಾ ಒಂದೇ ಒಂದ್ಕಿತ ಕಾಪಾಡಿಯತ್ತೆ, ಇದು ಒಂದ್ಕಿತ ತಪ್ಪು ಮಾಡಿದೀವಿ. ನನ್ನ ಮಗಳು ನಿಧಿ ಅದೇನೋ ನಿಮ್ಗೆ ಆಸ್ತಿ ಪೇಪರ್ನ ತಕೊಂಡ್ಬಿಟ್ಟು ಬಂದು ನಿನ್ ಕೈ ಕೊಡಕ್ ಬಂದ್ರೆ ಇದು ಯಾ ಜುಜುಮಿನಲ್ಲೇ ನಿನ್ ಭಿಕ್ಷೆ ನನಗ್ ಬ್ಯಾಡ್ವೆಲೆ ಅಂತ ಹೇಳ್ಬಿಟ್ಟು ಉಗಿದ್ ಕಳಿಸ್ದಂತೆ. ಅಯ್ಯೋ ಅತ್ತೆ ಅವಳು ದುಡ್ಡು ನನಗೆ ಯಾಕೆ ಬೇಕು, ಅವಳು ಸವಸ ನನಗೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾನೇ ನೀ ಬ್ಯಾಡ ಅಂತ ಹೇಳ್ಬಿಟ್ಟು ಉಗಿಸ್ಬಿಟ್ಟು ಕಳಿಸ್ಬಿಟ್ಟೆ. ಆದ್ರೆ ಇವಾಗ ನಮ್ಮ ಅಪ್ಪನ ಹತ್ರ ನನ್ನ ಕೈಲಿ ಉಗಿಸ್ಕೊಳಕ್ ಆಗಕ್ಕಿಲ್ಲ. ನಮ್ಮ ಅಪ್ಪ ನನ್ನ ಸುಮ್ಮನೆ ಬಿಡಕ್ಕಿಲ್ಲ, ಕಾಪಾಡಿ. ಮಾಡಿದ್ದುಂಡ್ರು ಮಾರ ಇರುಗಳ. ಯಾಕೆ ನನ್ನ ಮಗಳನ್ನ ಅಯ್ಯೋ ಅನ್ನಿಸ್ಬೇಕಾದ್ರೆ, ನನ್ನ ಮಗಳನ್ನ ಗೋಳಾಡಿಸ್ಬೇಕಾದ್ರೆ, ನನ್ನ ಮಗಳು ಬಂದು ಕಣ್ಣೀರ್ ಹಾಕ್ಬೇಕಾದ್ರೆ, ನೀನ್ ನನ್ನ ಮಗಳು ನಡಿಬೇಕಾದ್ರೆ ನೀವೇನ್ ಹಂಗೇ ಬಂದ್ಬಿಟ್ಟು ಇದ್ ಮಾಡ್ತಿದ್ರ? ಏನೇ ಸುಮಿ ಆ ಅದೇನೋ ಅಂತಾರಲ್ಲ ಒಪ್ಪತ್ತಿದ್ರು ಒಲೆ ಕಿತ್ತಾಕ್ತಾರೆ. ಕಿತ್ತೋಗಿರೋ ಜಾತಿ ನೋಡಿ ನೀನು. ನನ್ನ ಮಗಳು ಅಷ್ಟೆಲ್ಲ ಹೊತ್ಕೊಂಡು ಮನೆಗಿದ್ರು ಆರಾಮಾಗಿ ಬಿಲ್ಡಪ್ ತಗೊಂಡು ಓಡಾಡ್ಕೊಂಡು ಬಿದ್ದಿದ್ದಲ್ಲ ನೀನು. ಈಗ ನೆನ್ಪದ್ನ ಅತ್ಗೆ ಅಂತ ಹೇಳ್ಬಿಟ್ಟು. ಯಾಕೆ ಇಷ್ಟು ದಿನ ನೆನ್ಪಿರ್ಲಿಲ್ವಾ ನಿನಗೆ? ಈಗ ನೆನ್ಪದ್ನ ಮಳ್ಳಿ. ಪರವಾಗಿಲ್ಲ ನೀನು. ನನ್ನ ಮಗಳು ಜೀವನನೇ ಯಾವತ್ತು ನೀನು ಹಾಳು ಮಾಡ್ದೋ ನಿನ್ನ ಮಗನ ಕೈಯಿಂದ, ಆವತ್ತನೇ ನನ್ನ ನಿನ್ನ ಸಂಬಂಧ ಮುಗಿದೋಯ್ತು. ಇನ್ನ ನಿನ್ನ ಹೊತ್ತಿಗೇನು ಅಲ್ಲ, ನಿನ್ನ ನಾದ್ನಿನೂ ಅಲ್ಲ. ಇನ್ ಮ್ಯಾಲ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಮೊದ್ಲು ತರ ಇಲ್ಲ ಈ ಪೊದ್ದಿ. ಸಿಕ್ದವ್ರಿಗೆಲ್ಲ ಸಹಾಯ ಮಾಡೋ ಥರ ಈ ಪೊದ್ದಿ ಇಲ್ವೇ ಇಲ್ಲ. ಎಲ್ಲರೂ ಉಗುತ್ತು ಬಿಸಾಕ್ತಿರೋದೇ ನೀನಿಯ. ನನ್ನ ಮಕ್ಕಳು ಸಂದಕ್ಕಿರಲ್ಲ ಅಂತಂದ್ಮೇಲೆ ನಾನು ಯಾಕೆ ಸಹಾಯ ಮಾಡ್ಬೇಕು ನಿಮ್ಮೆಲ್ಲರಿಗೂ? ಇಷ್ಟು ಕಷ್ಟಪಟ್ಟಿದ್ದು ನನ್ನ ಮಕ್ಕಳು ಸಂದಕ್ಕಿರ್ಲಿ ಅಂತ ಹೇಳ್ಬಿಟ್ಟು ನಿನ್ನಂತ ನನ್ನ ಮಗನ್ ಕೊಟ್ಬಿಟ್ಟು ಮದುವೆ ಮಾಡಿದ್ನಲ್ಲ ನನ್ನ ಮಗಳನ್ನ ನಾನು ಯಾಕಡ ತಕೊಂಡು ನೋಡ್ಕೋಬೇಕು. ಅತ್ತೆ ಇದು ಒಂದ್ಕಿತ ಕ್ಷಮಿಸ್ಬಿಡಿ ಅತ್ತೆ. ಹೊತ್ತಿಗೆ ಹಳೆ ದ್ವೇಷ ಎಲ್ಲ ಇಕ್ಕಳಕ್ ಹೋಗ್ಬೇಡಿ. ನನ್ನ ಗಂಡ ನಮ್ಮನ್ನು ಸುಮ್ಮನೆ ಬಿಡಕ್ಕಿಲ್ಲ, ಸಾಯಿಸ್ಬಿಡ್ತಾನೆ. ಸತ್ತೋಗ್ಬಿಟ್ರೆ ಆಮೇಕಿಂದ ನಾವಿನ್ನೂ ಜೀವನದಾಗ ಏನೇನೋ ನೋಡೋದೈತೆ, ಮಾಡೋದೈತೆ, ಹೊಸಿ ಐತೆ ನಮ್ದು. ಹೇಳಿ ನೀವೇನೇನೆ ಒಂದ ಎರಡ ಏನೇನೇನೇನೋ ಐತೆ. ಇನ್ನೂ ಇಷ್ಟು ಬಿರ್ನ ಸತ್ತೋಗ್ಬಿಟ್ರೆ ನಮ್ಮ ಆತ್ಮಕ್ಕೂ ಶಾಂತಿ ಸಿಗಕ್ಕಿಲ್ಲ, ದೆವ್ವ ಆಗ್ಬಿಟ್ಟು ಅಲಿತಾ ಇರ್ತೀವಿ ಅಂತ ಅನ್ನಿಸ್ತದೆ ನನಗಂತೂ. ಹೆಂಗನ ಮಾಡ್ಬಿಟ್ಟು ನಮಗೆ ನಿಮ್ಮ ಕೈ ಮುಗಿತೀನಿ. ಹೆಂಗನ ಮಾಡ್ಬಿಟ್ಟು ನನ್ನ ಗಂಡನಿಂದ ಇದು ಒಂದ್ಸಲ ಕಾಪಾಡಿ. ನಿಮ್ಮ ಮಗಳನ್ನ ನಾನು ಕ್ಷಮಿಸ್ತೀನಿ. ಮಗಳನ್ನ ಕ್ಷಮಿಸ್ಬಿಟ್ಟು ಮನೆ ಒಳಗಡೆಗೂ ಸೇರ್ಸ್ಕೊತೀನಿ. ಸೇರ್ಸ್ಕೊತಲ್ಲ ಅಂತ ಸೇರ್ಸ್ಕೊತಲ್ಲ. ಹೋಗಲೇ ನಿಮ್ಮಂತ ಕಿತ್ತೋಗಿರೋ ಫ್ಯಾಮಿಲಿ ಅವಶ್ಯಕತೆ ನನ್ನ ಮಗಳಗಂತೂ ಇಲ್ವೇಲೇ, ಒಂದು ಚೂರು ಇಲ್ವೇ ನನಗಂತೂ.
ನನಗೂ ಇಲ್ಲ ನನ್ನ ಮಗಳಿಗೂ ಇಲ್ಲ ನಿಮ್ಮಂತ ಫ್ಯಾಮಿಲಿ ಕಿತ್ತೋಗಿರೋ ಫ್ಯಾಮಿಲಿಗಳು ಸವಾಸನೆ ನೀಯ ಬೇಡ. ಇಷ್ಟು ದಿನ ನನ್ನ ಚೆನ್ನಾಗಿ ಬಳಸ್ಕೊಂಡ್ರಿ ಅಲ್ವಾ, ಯೂಸ್ ಮಾಡ್ಕೊಬಿಟ್ರಿ. ಹೇಗೆ ಹೇಳು? ಪೊದ್ದಿಗೇನು ಗೊತ್ತಾಗಕ್ಕಿಲ್ಲ. ಹೇಳಿದ್ದೆಲ್ಲ ಕೇಳ್ತಾಳೆ, ಹೇಳಿದ್ದೆಲ್ಲ ನಂಬ್ತಾಳೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಯಾಮರ್ಸ್ಬಿಟ್ರಿ ನನ್ನಂತೂ. ಬಿಡು ಹೇಳ್ಕೊಂಡು ಕೇಳ್ಕೊಂಡು ಬಿದ್ದಿತ್ತಾಳೆ ಅಂತ ಹೇಳ್ಬಿಟ್ಟು ಇನ್ನ ಈ ಪೊದ್ದಿನ ಯಾಮರ್ಸಕ್ಕೆ ಸಾಧ್ಯನೇ ಇಲ್ಲ. ಒಯ್ತಾ ಇರಿ ನೀವಂತೂ. ಈ ಪೊದ್ದಿಯಿಂದ ಯಾ ಸಹಾಯದ್ದು ಅಂತೂ ನಿಮ್ಮ ಕಡೆಯಿಂದ ನನ್ನ ಕಡೆಯಿಂದ ನೀವು ಅನ್ಕೊಳಕ್ಕೆ ಹೋಗ್ಬೇಡಿ, ಪೊದ್ದು ಸಹಾಯ ಮಾಡ್ತಾಳೆ ಅಂತ. ಅಯ್ಯೋ ಅಮ್ಮ, ಈ ಅತ್ತೆನೂ ಸಹಾಯ ಮಾಡಲಿಲ್ಲ ಅಂದರೆ ನಮ್ಮಪ್ಪ ನಮ್ಮಿಬ್ಬರು ಕತ್ತರಿಸಾಕೋದಂತೂ ಫಿಕ್ಸು. ಕತ್ತರಿಸಾಕ್ಬಿಡ್ತದೆ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಅಮ್ಮ ನೋಡಿ ಅಮ್ಮ ಬೇರೆ ಕಡೆ ಓಡೋ ಬಚ್ಚಿಕೊಳ್ಳೋಣ. ಈ ಅತ್ತೆಯಿಂದ ನಮ್ಗಂತೂ ಸಹಾಯ ಇಲ್ಲ ಅಂತಂದಮೇಲೆ ಇನ್ನೇನು ಮಾಡೋಕ್ಕಾಯ್ತದೆ ಬಾ ಅಮ್ಮ. ಎಂತೊಳಿರ್ಬೇಡ ನೀನು. ನಮ್ಮ ಸಾಯಿಸ್ತಾ ನನ್ನ ಗಂಡ ಅಂದ್ರೂ ಪ್ರಾಣ ಹೋದ್ರೂ ಪರವಾಗಿಲ್ಲ, ಕಾಪಾಡಕ್ಕಿಲ್ಲ ಅಂತ ಕುಂತಿದ್ಯಲ್ಲ ನೀನು. ಎಂತ ಹೆಂಗ್ಸು ಅಂತ ಹೇಳ್ಬಿಟ್ಟು ಇವಾಗ ನನಗೆ ಸಂದಾಗ ಅರ್ಥ ಆಯ್ತೈತೆ. ಎಂತ ಹೆಂಗ್ಸು ನೀನು. ಸಾಯ್ತಿದೀವಿ ಅಂತ ಗೊತ್ತಿದ್ರು, ಸಾಯಿಸ್ತಾರೆ ಅಂತ ಗೊತ್ತಿದ್ರು ಸುಮ್ಮನಿರೋಳಿ. ಎಂತ ಹೆಂಗ್ಸು ಹೇಳಿ ನೀನು. ಯಪ್ಪ ಯಪ್ಪ ಯಪ್ಪ, ನಿನ್ನಂತಳ ನಾನು ಕಂಡಿಲ್ಲ ನೋಡಿಲ್ಲ ಬಿಡು. ನಿನ್ನಂತ ಸವಾಸನೇ ನಮಗೆ ಬೇಡ. ನಾವು ಸತ್ರು ಪರವಾಗಿಲ್ಲ, ಇವಳು ಮಕ್ಕಳು ಮಾತ್ರ ಸಂದಕ್ಕಿರ್ಬೇಕು. ಅದಕ್ಕೆ ನಿನ್ನ ಮಕ್ಕಳೆಲ್ಲ ಹಂಗೆ ಅಲಿತಿರೋದು ಬೀದಿ. ಆಯ್ತದೆ ಬಿಡು, ನಿಂಗೂ ಸರಿಯಾಗಿ ಆಯ್ತದೆ. ನನ್ನ ಮಗ ಹೆಂಗೆ ಅಲಿತಿದೀವೋ ನೀನು ಹಂಗೆ ಅಲ್ಕೊಂಡು ಸಾಯ್ತೀಯ. ಏನೋ ಸಹಾಯ ಮಾಡ್ತೀಯ ಅಂತ ಬಂದು ಕೇಳಿದ್ರೆ ಇವಳು ದೌಲತ್ ಶಾನೆ ಆಗೋಗ್ಬಿಡ್ತು. ಬಾರ್ಲ ಮಗ ಹೋಗೋಣ. ನೀನು ಎರಡು ತಲೆ ನಾಗರಾವು ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೋಗೆ, ನೀನೇನು ಇವತ್ತಿಂದ ನೋಡ್ತಾ ಇದ್ದೀನಿ ನಾನು, ಏಸು ವರ್ಷದಿಂದ ನೋಡ್ತಾ ಇದ್ದೀನಿ ನಿನ್ನ. ಏನೇ ಮುಳ್ಳಿ, ಕೊನೆಗೂ ಸಿಕ್ಕಿದ್ರೆ ಇಬ್ರುನುವೆ. ಇವತ್ತು ನಿಮ್ಮನ್ನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಬೊಡ್ಡೆದುಲ್ಲ ಹುಟ್ಲಿಲ್ಲ ಅಂತಾನೆ ಸಾಯಿಸ್ಬಿಡ್ತೀನಿ ನಿಮ್ಮನ್ನ. ಮರ್ತ್ಕೊಬಿಡಿ, ಹುಟ್ಟೇ ಇಲ್ಲ ನೀವು ಈ ಭೂಮಿ ಮೇಲೆ ಇಲ್ವೇ ಇಲ್ಲ. ಹಂಗೆ ಮಾಡ್ತೀನಿ. ಆಗ್ಲೇನು ನಿಮ್ಮನ್ನ ಮುಚ್ಚಕ್ಕೆ ಅಂತ 6 ಅಡಿ 3 ಅಡಿ ಗುಂಡಿ ತೋಡ್ಬಿಟ್ಟು ರೆಡಿ ಮಾಡಿಕ್ಯೂನಿ. ಐತೆ ನಿಮ್ಮಿಬ್ರಿಗೂನುವೆ. ಅಮ್ಮ ಅಮ್ಮ ಅಮ್ಮ, ಅಪ್ಪ ಸಾಯಿಸ್ಬಿಡ್ತದೆ. ಓಟ ಕಿಳಮ್ಮ. ಓಡಮ್ಮ. ನಿಂತ್ಕೊಳ್ರೆ ಮಳ್ಳಿಗ್ಲ ನಿಂತ್ಕೊಳ್ಳಿ. ಇವತ್ತು ನಿಮ್ಮ ಉಳ್ಗಾಲ ಇಲ್ಲ, ನಿಮ್ಮ ಸಾಯ್ಬಡಿಯದೆ ತನಕ ನಂಗೆ ಸಮಾಧಾನ ಇಲ್ಲ. ಬಂದೇ ಇರಿ. ಇದೇನಿದು ನನ್ನ ಸೊಸೆನ ಮನೆಯಿಂದ ಕಳ್ಸಿದ್ದೀರಾ? ಅಷ್ಟು ಸಾಲು ಅಂತ ಮನೆ ಮಠ ಮಾರ್ಕೊಂಡಿದ್ದೀರಾ? ಇನ್ನು ಏನೇನು ಮಾಡಿದ್ರೋ ಕೇಳ್ಬೇಕು ನಾನು. ನಿಂತ್ಕೊಳ್ರಿ, ಇಲ್ಲ ಅಂದ್ರೆ ನಿಮ್ಮ ಚರ್ಮ ಸುಲ್ದಾಕ್ಬಿಡ್ತೀನಿ. ನಿಂತ್ಕೊಳ್ರಿ ನಿಮಗೆ ಸರಿ. ಮನೆಯಾಳಿಲ್ಲ ಇವತ್ತು ಎಷ್ಟನಾಗ್ಲಿ ಊರೆಲ್ಲ ಓಡಾಡ್ಸಿದ್ರು ಪರವಾಗಿಲ್ಲ, ನಿಮ್ಗೆ ಐತೆ ನೋಡ್ತಾ ಇರ್ರಿ. ಸರಿ ಯಾಕೆ ಮಾಡ್ತೀನಿ ನಿಮಗೆ. ಮೊಳ್ಳಿನ ಎತ್ಕೊಬಿಟ್ಟು ಬಂದು ಹೋಗಿ ಇವಳನ್ನ ಲವ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡಲ್ಲ, ನಾನು ಯಾಕಡೆ ತಕೊಂಡ ನೋಡ್ಕೋಬೇಕು. ಏನು ತಲ್ಗಿಲೆ ಕೆಟ್ಟೈತ ನಿಂಗೆ? ಅವ್ರಿಬ್ಬರನ್ನೂ ನೀನು ಅದೇನೋ ಅಂತಾರಲ್ಲ, ಸಾಯಿಸ್ಬಿಟ್ಟೇನು ಜೈಲ್ಗೆ ಹೋಗ್ಬಿಟ್ಟು ಕಂಬಿ ಅನ್ಸಿಯೇ. ಇಷ್ಟು ದಿನ ದುಬೈಯ ಕಷ್ಟಪಟ್ಕೊಂಡು ಎಲ್ಲಾರನ್ನೂ ಬಿಟ್ಬಿಟ್ಟು ದುಬೈನಾಗೆ ಅಲ್ಲಿ ಅಂತ ಬಿದ್ದಿದ್ದೆ ಕೆಲಸ ಮಾಡ್ಕೊಂಡು. ಇವಾಗ ಸಾಯಿಸ್ಬಿಟ್ಟು ಅವ್ರನ್ನ ಇನ್ನೇನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಜೈಲ್ಗೆ ಹೋಗ್ಬೇಕು ಅನ್ಕೊಂಡಿದ್ಯಾ? ಅವರು ನಾಯಿ ಬಾಲ ಇದ್ದಂಗೆ, ಎಂಥ ದೆಬ್ಬೆ ಕಟ್ಟಿದ್ರು ಡೊಂಕೆನೇ ನೀವು. ಮೊದಲು ಬ್ಯಾರೆ ಏನು ಮಾಡಬೇಕು ಅಂತ ಯೋಚನೆ ಮಾಡು. ಸಾಯಿಸ್ತಾನೆ. ಸಾಯಿ ಬಡಿಸ್ಬಿಟ್ಟು ಹೋಗಿ ಜೈಲಾಗ ಕೂತ್ಕ ನೀನು. ಸೋರಾಯ್ತದೆ ನೋಡು. 4 ಬಾಸಿ ಬಿಟ್ಟು ಬುದ್ಧಿಯೋಳು ಅದು ಬಿಟ್ಬಿಟ್ಟು ಈ ಮೊಚ್ಚಿಗಿಚ್ಚೆಲ್ಲ ಬಿಸಾಕಿಲ್ಲೇನೇನೆ. ಕತ್ತಿಗಿತ್ತಿ ಎಲ್ಲ ಹಂಗೆ ಹಿಡ್ಕೊಂಡು ಓಡಾಡ್ಬೇಡ, ಬಿಸಾಕು ಸುಮ್ಕೇನೆ. ಪೊಲೀಸರು ನೋಡಿದ್ರೆ ಎತ್ತಾಕೊಂಡು ಹೋಗ್ಬಿಟ್ಟು ರುಬ್ತಾರ ಅಷ್ಟೇನೆ. ಬೇಕಾ ನಿಂಗೆ ಇದೆಲ್ಲನೂ ಬಿಸಾಕು ಅಂತ ಹೇಳಿದ್ನಲ್ಲ. ಸಮಾಧಾನವಾಗಿ ಕೆಲಸ ಮುಗಿಸ್ಬೇಕು. ಅದು ಬಿಟ್ಬಿಟ್ಟು ಹಿಂಗೆ ಕಿರ್ಚಾಡ್ಬಿಟ್ಟು ಕೈ ಅಂದ್ಬಿಟ್ಟಲ್ಲ ಕೆಲಸ ಮುಗಿಸೋದು ಸರಿನಾ? ನಿಧಾನಕ್ಕೆ ಸಮಾಧಾನವಾಗಿ ಕೆಲಸ ಮುಗಿಸು. ಒಂದು ಸ್ವಲ್ಪ ಬುದ್ಧಿ ಹೇಳ ಅವ್ರಿಗೆ. ಅದು ಬಿಟ್ಬಿಟ್ಟು ಹಿಂಗೆಲ್ಲ ಮೊಚ್ಚು ಕತ್ತಿ ಹಿಡ್ಕೊಂಡು ಹೋಗ್ಬೇಡ. ತಿರುಗಿ ಇನ್ನು 10 ವರ್ಷ ಜೈಲ್ಗೆ ಹೋದ್ರೆ ನಿನ್ ಜೀವನನೇ ಕಳ್ದೋಯ್ತಲ್ಲ. ಇಷ್ಟು ದಿನ ದುಬೈ ಅನ್ಕೊಂಡು ಜೀವನ ಕಳ್ಕೊಂಡಿದ್ಯಾ. ಇನ್ನು ಜೀವನ ಕಳ್ಕೊಳಕ್ ಹೋಗ್ಬೇಡ. ಹೋಗು, ಹೊಸಿ ಬುದ್ಧಿ ಹೇಳಿ ಏನೋ ಸಮಾಧಾನ ಮಾಡೋಗು. ಸಂಸಾರ ಅಂದಮೇಲೆ ನೀನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಹೋಗು. ಆದ್ರೂ ಆ ಮನೆಯಾಳಿಗಳನ್ನ ಬಿಡಲ್ಲ. ಆ ಮನೆಯಾಳಿ ನನ್ನ ಮಗುನು ಬಿಡಕ್ಕಿಲ್ಲ. ಮಾಡ್ತೀನಿ ನೋಡಿ, ಕರ್ಮ ಅನ್ನೋದು ಯಾರನ್ನು ಬಿಡಕ್ಕಿಲ್ಲ. ಒಬ್ರು ಹೇಳ್ತಾರಲ್ಲ, ಜೀವನದಲ್ಲಿ ಕಾಯುವುದನ್ನು ಕಲಿಯಿರಿ. ಏಕೆಂದರೆ ಇಲ್ಲಿ ಎಲ್ಲವೂ ಸಮಯಕ್ಕೆ ತಕ್ಕಂತೆ ನಡೆಯುತ್ತದೆ, ನಮ್ಮ ಅವಸರಕ್ಕೆ ತಕ್ಕಂತೆ ಅಲ್ಲ. ಎಲ್ಲದಕ್ಕೂ ಕಾಯ್ಬೇಕು ನಾವು. ಅದೇನು ಅಂತಾರಲ್ಲ, ಕಾಲ ಉತ್ತರ ಕೊಡುವ ಸಮಯದಲ್ಲಿ ಸಾಕ್ಷಿ ಅವಶ್ಯಕತೆ ಬೇಕಾಗುವುದಿಲ್ಲ. ಈಗ ಅನುಭವಿಸ್ತಾರಲ್ಲ, ಹಿಂಗ ಅನುಭವಿಸ್ತಾರೆ. ಕಾಯ್ಬೇಕಷ್ಟೇ. ಒಳ್ಳೆಯವ್ರಿಗೆ ನಿಧಾನ ಆದ್ರೂ ಪರವಾಗಿಲ್ಲ, ಒಳ್ಳೇದಾಗುತ್ತೆ.